ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾರ್ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ನಮ್ಮನೆ ನಾನ್ ವೆಜ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಏನು ತರ್ತಾರೆ ಕೇಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾನು ಮೊಟ್ಟೆ ಕೋಳಿ, ಬಾಯ್ಲರ್ ಕೋಳಿ ಮತ್ತು ಬೋಟಿ ತರಕ್ಕೆ ಹೋಗ್ತಿದ್ದೀನಿ. ಹೋಗಿ ತಂದ್ಮೇಲೆ ಸಿಗ್ತೀನಿ. ಇವಾಗ ಚಿಕನ್ನು ಬೋಟಿ ಎಲ್ಲ ತೊಗೊಂಬಂದೆ. ಈಗ ಅದನ್ನು ಕ್ಲೀನ್ ಮಾಡ್ತಿದ್ದೀನಿ. ಬೋಟಿ ಅಂತೂ ತುಂಬ ಫ್ರೆಶ್ ಆಗಿತ್ತು. ನೀಟಾಗಿ ಸುಣ್ಣ ಹಾಕ್ಬಿಟ್ಟು ಒಂದು 3 to 4 ಟೈಮ್ಸ್ ತೊಳ್ಕೊಂಡು ಕುಕ್ಕರ್ಗೆ ಇಟ್ಟು 4 to 5 ವಿಷಲ್ ಕೂಗಿಸ್ಕೊಂಡ್ವಿ. ಆಫ್ಟರ್ ಈಗ ಬಂದಿದೆ. ನೋಡಿ ಗೈಸ್, ನಮ್ಮ ಅಣ್ಣ ಕ್ಲೀನ್ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾನೆ. ಮುಂಚೆಯಿಂದ ಮಾಡಿ ಎಕ್ಸ್ಪರ್ಟ್ ಆಗ್ಬಿಟ್ಟು ಒಂದು ಸಕ್ಕತ್ತಾಗಿ ಮಾಡ್ತಾನೆ. ಬೋಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಫಸ್ಟು ಮೊಟ್ಟೆ ಕೋಳಿನ ಉಪ್ಪು, ಅರಿಶಿನ ಪುಡಿ ಹಾಗೂ ಖಾರದ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿ ಸುಲ್ಕೊಂಡು ರೆಡಿ ಇಟ್ಕೊಂಡಿದ್ವಿ. ನೆಕ್ಸ್ಟು ಕಬಾಬ್ ಮ್ಯಾರಿನೇಷನ್ಗೆಲ್ಲ ಹಾಕಿ ರೆಡಿ ಇಟ್ಟಿದ್ದೀವಿ. ಕಬಾಬ್ ಮ್ಯಾರಿನೇಷನ್ಗೆ ಏನು ಕಲಿಸಿದ್ವಿ ಅಂತ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಆವಾಗಲೇ ಕೂಗಿಸ್ಕೊಂಡ್ವಲ್ಲ ಮೊಟ್ಟೆ ಕೋಳಿ ಸಾರ್ದು, ಅದೆಲ್ಲ ತೆಗೆದಿಟ್ಕೊಂಡು ನೆಕ್ಸ್ಟು ಚಿಕನ್ ಫ್ರೈಗೆಲ್ಲ ಬೇಯಿಸ್ಕೊತಾ ಇದ್ದೀವಿ. ಅದಾದಮೇಲೆ ಆವಾಗಲೇ ಮ್ಯಾರಿನೇಟ್ ಮಾಡಿರೋವಂಥ ಕಬಾಬ್ನ ಎಣ್ಣೆಯಿಂದ ಕರ್ಕೊಂಡು ಫಸ್ಟ್ ಅದನ್ನೇ ಸೈಡ್ಸ್ ಥರ ತಿನ್ಕೊಂಡು ಬಿಡ್ತಾ ಇದ್ದೀವಿ. ಕಬಾಬ್ ಔಟ್ಪುಟ್ ಹೀಗೆ ಬಂದಿದೆ ನೋಡಿ ಗೈಸ್. ಟೇಸ್ಟ್ ಅಂತೂ ಯಮ್ಮಿಯಾಗಿ ಆ್ಯಂಡ್ ಅಲ್ಟಿಮೇಟ್ ಆಗಿತ್ತು. ಸೊ ಕಬಾಬ್ನ ಎಲ್ಲರೂ ಜೊತೇಲಿ ಕೂತ್ಕೊಂಡು ವಿ ಆರ್ ಹ್ಯಾವಿಂಗ್ ಅ ಗುಡ್ ಫ್ಯಾಮಿಲಿ ಟೈಮ್. ಅಪ್ಪ, ಅಮ್ಮ, ನಾನು, ಅಣ್ಣ ಎಲ್ಲ ತಿಂತಾ ಇದ್ದೀವಿ. ನೆಕ್ಸ್ಟ್ ಆವಾಗಲೇ ಕ್ಲೀನ್ ಮಾಡ್ಕೊಂಡಿದ್ದು ಬೋಟಿಗೆ ನೀಟಾಗಿ ಒಗ್ಗರಣೆ ಎಲ್ಲ ಕೊಟ್ಟು ಒಳ್ಳೆ ಫ್ರೈ ಮಾಡಿದರು. ಟೇಸ್ಟ್ ಅಂತೂ ಸಖತ್ ಅಲ್ಟಿಮೇಟ್ ಆಗಿತ್ತು. ಫುಲ್ಲು ನಾಟಿ ಸ್ಟೈಲ್ ಮಾಡಿದ್ವಿ. ಅದಾದಮೇಲೆ ಚಿಕನ್ ಗ್ರೇವಿ ಟೈಪ್ ಬೇಡ ಅಂತ ಸ್ವಲ್ಪ ಡ್ರೈ ಟೈಪ್ ಮಾಡಿದ್ದೀವಿ. ಮೊಟ್ಟೆ ಕೋಳಿ ಸಾರಿಗೆ ಮಸಾಲೆ ಎಲ್ಲ ಕೂಡಿಸಿದ್ಮೇಲೆ ಚೆನ್ನಾಗಿ ಕುದಿಸಿ ಅದಕ್ಕೆ ಮುದ್ದೆ ಹಾಗೂ ಅನ್ನ ಮಾಡಿಕೊಂಡು ತಿಂದ್ವಿ. ಇಟ್ ವಾಸ್ ಟೂ ಗುಡ್ ಗೈಸ್. ನಮಗೆ ಸಂಡೇ ಈಸ್ ಇನ್ಕಂಪ್ಲೀಟ್ ವಿತೌಟ್ ನಾನ್ ವೆಜ್. ಸೊ ಒಳ್ಳೆ ಭಾನುವಾರದ ಬಾಳೂಟ ಸವಿದು ಫುಲ್ ಖುಷಿ ಆಯಿತು. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.